ಕುರಿ ನಾಚಿ ಮೆಚ್ಚಿಕೊಳ್ಳಬೇಕು. ಕಂಡು ಗುರುಕುಲದ ಕೌರವ ಕುರುಡನಾಗಬೇಕು. ಆ ಭಾಸ್ಕರನ್ನು ಬ್ಯಾಂಕ್ ಮ್ಯಾನೇಜರಿಂದ ಡಿಸ್ಮಿಸ್ ಮಾಡಿಸಿದೆ. ಭಾಸ್ಕರ್ ನೀನು ಹಳ್ಳಿಗೆ ಬಂದು ವಿಷಯ ತಿಳಿದ ಕ್ಷಣವೇ ನಾನು ಕದರ ಕೀಳುವ ಮುನ್ನವೇ ಆ ಸಕಲ ಸಿದ್ಧತೆ ಏರ್ಪಾಡು ಮಾಡಿಕೊಳ್ಳಬೇಕು. ಇಂಥ ಶಶಿಕಾಂತನನ್ನು ಕೆಲಸದಿಂದ ವರ್ಗಾಯಿಸಿ ನಾಳೆ ಶಶಿಕಾಂತನನ್ನು ಅವರೊಬ್ಬರಕ್ಕೆ ಬೀಳ್ಕೊಡಬೇಕು. ಹಾಗೂ ಭಾಸ್ಕರನ ಕಥೆ ಮುಗಿಸಿ ಆ ಕೊನೆಯೊಬ್ಬನು ಶಶಿಕಾಂತನ ಮೇಲೇರಿ ಆ ಏರಿವೆ ಸ್ವರ್ಗ ಸೋಪಾನ. ಈ ತಿರನಾಗಿದೆ ಈ ನಂಜುಂಡನ ಧ್ಯಾನತನ. ನಂಜುಂಡ ನನ್ನ ಅತ್ತಿಗೆ ಬಗ್ಗೆ ಸುಳ್ಳು ಹೇಳಿರಬಹುದೇ? ಇಂತಹ ವಿಷಯವನ್ನು ಯಾರಾದರೂ ಸುಳ್ಳು ಹೇಳುತ್ತಾರೆ? ಕೋಪ ತಾಳಲಾರದೆ ಅಣ್ಣನ ಕೆನ್ನೆಗೆ ಹೊಡೆದು ಬಿಟ್ಟೆ. ತುತ್ತಿಟ್ಟು ಸಾಕಿ ಸಲುಹಿದ ನನ್ನನ್ನು ಅದೆಷ್ಟು ನೊಂದುಕೊಂಡನೋ ಏನು. ಈ ವಿಷಯ ಕೇಳಿದಾಗಿನಿಂದ ಮನಸ್ಸೇ ಸರಿ ಇಲ್ಲದಾಗಿದೆ. ಏನು ಮಾಡಬೇಕು? ಈ ಎಲ್ಲ ಚಿಂತೆ ಮರೆಯಬೇಕಾದರೆ ಈ ಔಷಧಿಯನ್ನು ತೆಗೆದುಕೊಳ್ಳಲೇಬೇಕು. ಬಾಟಲಿಗಳು ಖಾಲಿಯಾದವು. ಇತ್ತಿತ್ತಲಾಗಿ ಆಫೀಸ್ಗೆ ಸರಿಯಾಗಿ ಹೋಗಲು ಮನಸ್ಸೇ ಬಾರದಾಗಿದೆ. ಏನು ಮಾಡಲಿ? ಭಾಸ್ಕರ್ ಅಂದ್ರೆ ನೀವೇ ತಾನೇ? ಹೌದು. ಈ ತಿಂಗಳು ಸರಿಯಾಗಿ ಆಫೀಸ್ಗೆ ಹೋಗುವುದರಿಂದ ನನ್ನ ನಡತೆ ಸರಿ ಇಲ್ಲದ ಪ್ರಯುಕ್ತ ಡಿಸ್ಮಿಸ್. ನಾನು ಕುಡಿದು ಆಫೀಸ್ಗೆ ಹೋಗುವುದರಿಂದ ಡಿಸ್ಮಿಸ್. ಕಳೆದುಕೊಂಡೆ, ಎಲ್ಲವನ್ನು ಕಳೆದುಕೊಂಡೆ. ಇದ್ದ ನೌಕರಿ ಹೋಯಿತು ಅಂತ ನನ್ನ ಅಣ್ಣ ಅತ್ತಿಗೆಯರು ದೂರವಾದರು. ನಾನೀಗ ಭಿಕ್ಷುಕ, ಭಿಕಾರಿ. ಹೌದು ಹೌದು, ನಾನೀಗ ಭಿಕಾರಿ. ಪೂರ್ತಿ ಭಿಕಾರಿ ಆಗುವ ಮುನ್ನವೇ ಊರಿಗೆ ಹೋಗಿ ನನ್ನ ಅತ್ತಿಗೆಯ ಬಗ್ಗೆ ವಿಚಾರಿಸಬೇಕು. ಒಂದು ವೇಳೆ ನಂಜುಂಡ ಹೇಳಿದ್ದು ಸುಳ್ಳಾದರೆ ನಂಜುಂಡ ಕಾದಿದೆ ನಿನಗಿಂದು. ಮೊದಲು ಪಯಣ, ಆಮೇಲೆ ನಂಜುಂಡನ ವಿಚಾರಣೆ. ಬರುವೆ ನಂಜುಂಡ ನಿನ್ನ ಹುಡುಕಿಕೊಂಡು. ತಾಪದಂತೆ ಶಶಿಕಾಂತನ ಹೃದಯ ತುಂಬ ಹೊತ್ತಿಕೊಂಡಿದೆ ಸೇಡಿನ ಬೆಂಕಿ. ಇಂದು ನಂಜುಂಡನ ಹೇಳಿಕೆಯ ಪ್ರಕಾರ ಶಶಿಕಾಂತ್ ಇಂದು ಮಂಗಳೂರು ಬೀಚಿಗೆ ಹೊರಟಿದ್ದಾಳೆ ಬಂಗಾರ ಬಿಸ್ಕೆಟ್ ಕೊಳ್ಳೆಯ ಬಡಿಯಲು. ಅವನು ಆ ಮಾಲನ್ನು ವಶಪಡಿಸಿಕೊಂಡ ನಂತರ ಮುಂದೆ ನಡೆಯುವುದು ಶಶಿಕಾಂತ್ ನಂಜುಂಡನ ಗಳಘೋರ ಕದನ. ಅಂತೂ ಕೊನೆಯ ಅಧ್ಯಾಯವನ್ನು ನೋಡಲು ತುಂಬಾ ಸೊಗಸಾಗಿದೆ. ನಮಸ್ಕಾರ ಸುಬ್ಬಣ್ಣ ಮೇಸ್ತ್ರಿಗೆ. ನಮಸ್ಕಾರ ದಿವಾಕರ್ ಸಾಹುಕಾರಿಗೆ.
ಹಣದಿಂದ ನಾನು ಶ್ರೀಮಂತನಿದ್ದರೂ ನಿಮ್ಮ ಮುಂದೆ ನಾನಿನ್ನೂ ಅಲ್ಪ. ಛೇ, ಹಾಗೆಲ್ಲ ಅಂದಕೊಳ್ಳಬೇಡಿ. ಹಣ, ಗುಣ, ಪರೋಪಕಾರ ಅವರವರ ತಿಳುವಳಿಕೆಯ ಪ್ರಾಬಲ್ಯದ ಮನೋಧರ್ಮಗಳು. ಅರ್ಥವಾಯಿತೆ? ಚೆನ್ನಾಗಿ ಅರ್ಥವಾಗಿತ್ತು ಮೇಷ್ಟ್ರೆ. ಇರಲಿ, ತಾವು ಚೆನ್ನಾಗಿದ್ದೀರಾ? ಎಲ್ಲವೂ ಅವನ ದಯೆ. ಹೇಗೆ ನಡೆದಿದೆ ನಿಮ್ಮ ಕಾಗದ ಕಾರ್ಖಾನೆ? ಚೆನ್ನಾಗಿ ನಡೆದಿದೆ ಮೇಷ್ಟ್ರೆ. ಅದು ಆ ತ್ಯಾಗರಾಜನ ಬುದ್ಧಿವಂತಿಕೆಯಿಂದ. ತ್ಯಾಗರಾಜ ಬುದ್ಧಿವಂತ? ಯಾರು ಹಾಗೆ ಹೇಳಿದವರು? ನಾನು. ನಿನಗಿನ್ನೂ ಅನುಮಾನವೇ? ಓ, ದಿವಾಕರ ಸಾಹುಕಾರರು. ಓ, ಸುಬ್ಬಣ್ಣ ಮೇಷ್ಟ್ರಿಗೆ ನಮಸ್ಕಾರ. ಇರಲಿ. ನೌಕರಿಯಿಂದ ರಜೆ ತೆಗೆದುಕೊಂಡು ಬಂದಿರುವೆಯೋ ಹೇಗೋ? ಮುಖ ಬಾಡಿ ಹೋಗಿವೆ, ಉಟ್ಟ ಬಟ್ಟೆಗಳು ಮಾಸಿ ಹೋಗಿವೆ. ಏನು ನಿನ್ನ ಅವಸ್ಥೆ? ಎಲ್ಲ ದುರವಸ್ಥೆ. ನಾನೀಗ ನೌಕರಿಯಿಂದ ಡಿಸ್ಮಿಸ್ ಆಗಿ ಹೊರ ಬಂದಿದ್ದೇನೆ. ಕಾರಣ? ಹೊತ್ತಿಗೆಯ ಹಗರಣ. ಹಗರಣ ಯಾವ ತರದಿಂದ? ಕೆರೆ ಮೆರೆಯಲ್ಲಿ ದಿವಾಕರ್ ಸಾಹುಕಾರನ ಪ್ರೇರಿಸಿ ರೂಪದಿಂದ. ಭಾಸ್ಕರ್, ನಾಲಾಯಕ ಮಾನವೀಯತೆ ಅರಿವು ಎಳ್ಳಷ್ಟು ಐತೇನೋ ನಿನಗೆ? ನೀನು ಚಿಕ್ಕವನಿದ್ದಾಗ ಶಾಲೆಯಲ್ಲಿ ಅದೆಷ್ಟೋ ಸಾರಿ ನಿನ್ನ ಕೆನ್ನೆಗೆ ಹೊಡೆದಿರುತ್ತೇನೆ. ಆದರೆ ಪದವೀಧರನಾದರೂ ಈ ಕೈಯಿಂದ ನಿನ್ನ ಕೆನ್ನೆಗೆ ಹೊಡೆಯುವ ಅವಕಾಶ ಕಲ್ಪಿಸಿಕೊಟ್ಟೆ. ನೋಡು, ನಿಷ್ಕಲ್ಮಶ ಮೂರ್ತಿಗೆ ಅಲ್ಲದ ಸಲ್ಲದ ಮಾತುಗಳನ್ನಾಡಿ ಕಪ್ಪು ಲೇಪಿಸಬೇಡ. ಇದು ಒಪ್ಪುವ ಮಾತಲ್ಲ. ಮೇಷ್ಟ್ರೆ, ಇದು ಭಾಸ್ಕರ್ನ ತಪ್ಪಲ್ಲ. ನನಗಾಗದವರು ಇವನಿಗೆ ಈ ರೀತಿ ಸುಳ್ಳು ಹೇಳಿ ಇವನ ತಲೆ ಕೆಡಿಸಿ ಬಿಟ್ಟಿರಬಹುದು. ಭಾಸ್ಕರ, ಹೇಗೋ ಊರಿಗೆ ಬಂದಿದ್ಯಾ? 4 ದಿನಗಳ ಊರಲ್ಲಿದ್ದು ಜಡತಿಯ ಬಾಯಿಂದ ಪದೇ ಪದೇ ಇದೇ ಶಬ್ದ ಬಂದು ಕೇಳಿ ಬಂದಿದ್ದೆ. ನಿಜವಾದರೆ ನನ್ನನ್ನು ಸೀಳಿ ಹಾಕಿಬಿಡು. ಆದರೆ ಹೆತ್ತ ಮಗಳಂತಿರುವ ಆ ತಾಯಿಗೆ ಆದರಿ ಎಂಬ ಕಿಡಿ ನುಡಿ ನೀನಾಡಿದ್ದೆ. ಆದರೆ ನೀನು ನರಕದ ಹುಳವಾಗಿ ಚಲಿಸುವೆ, ಅರ್ಥ ಮಾಡಿಕೋ. ನೀನು ಅರಿಯದ ಅಜ್ಞಾನಿಯಲ್ಲ. ಅರ್ಥಪೂರ್ಣವಾಗಿ ವಿಚಾರಿಸಿ ನೋಡು. ಈ ಹೇಳಿಕೆಯು ಒಂದು ವೇಳೆ ಸುಳ್ಳಾದರೆ ನಿನಗೆ ಸುಳ್ಳು ಹೇಳಿದವರ ತಲೆ ತೆಗೆಯಲು ಹಿಂಜರಿಯಬೇಡ. ನೋಡು ಭಾಸ್ಕರ, ನೀನೀಗ ಹೋಲಿಸಿರುವುದು ಸಣ್ಣ ಪುಟ್ಟ ತಪ್ಪಲ್ಲ. ಯಾವ ದೇವರ ಸಾಕ್ಷಿಯಾಗಿ ಹೇಳೆಂದರು ನಾನು ನಿಲ್ಬಸ ಕಳಕಳೆಂದು ಎದೆ ತಟ್ಟಿ ಹೇಳಬಲ್ಲೆ. ಆದರೆ ನಿನ್ನ ಅತ್ತಿಗೆ ಅಂತ ಮಹಿಳೆಯವರು ದೊರೆಯುವುದು ಲಕ್ಷಕ್ಕೊಬ್ಬರು. ಮೊದಲು ಆ ತಾಯಿಯ ಕಾಲಿಡಿದು ಕ್ಷಮೆ ಕೇಳು. ಅತ್ತಿಗೆ ನನ್ನನ್ನು ಕ್ಷಮಿಸಿ ಎಂದು. ನಿಜ ಸಾಹುಕಾರ್ರೆ, ತುತ್ತಿಟ್ಟು ಸಾಕಿ ಸಲುಹಿದ ನನ್ನ ಅಣ್ಣನ ಕೆನ್ನೆಗೆ ಬಲವಾಗಿ ಹೊಡೆದು ಬಿಟ್ಟಿ. ನನ್ನ ಅತ್ತಿಗೆಯನ್ನು ನನ್ನಿಂದ ಕಾಲು ಹಿಡಿಸಿ ಪಾಪ ಕಟ್ಟಿಕೊಂಡೆ. ನನ್ನ ಶ್ರೇಯಸ್ಗೋಸ್ಕರ ಹಗಲಿರುಳು ದುಡಿದು ನನ್ನ ಅಣ್ಣನ ಕೆನ್ನೆಗೆ ಹೊಡೆದು ಪಾಪ ಕಟ್ಟಿಕೊಂಡೆ. ಆ ನಂಜುಂಡನ ಹೇಳಿಕೆ ಮಾತಿನಿಂದ ನನ್ನ ಅಣ್ಣ ಅತ್ತಿಗೆಯನ್ನು ಶಿಕ್ಷಿಸಿ ಪಾಪ ಕಟ್ಟಿಕೊಂಡೆ. ಅವರಿಗೆ ಈ ಹೇಸಿ ಮುಖವನ್ನು ಹೇಗೆ ತೋರಿಸಲಿ ಸಾಹುಕಾರರೇ? ಶಾಂತನಾಗು ಭಾಸ್ಕರ. ಹೇಳಿಕೆಯ ಮಾತಿಗೆ ಕೋಪ ತಾಳಿರುವೆ ಎಂದಾಗ ತಪ್ಪಿಗೆ ಕ್ಷಮೆ ಕೇಳುವವರಲ್ಲಿ ಯಾವ ಸಂದೇಹವೂ ಇರುವುದಿಲ್ಲ. ನಂಜುಂಡ ಅವನೊಬ್ಬ ಬೆಂಕಿಯ ಚೆಂಡು. ಆ ಚೆಂಡನ್ನು ದಂಡಿಸುವ ದಂಡನಾಯಕ ನೀನಾದರೆ ನಿನ್ನಣ್ಣನ ಉಪ್ಪು ತಿಂದ ದೇಹ ಸ್ವಾರ್ಥಕವಾಗುವುದು. ನಿಜ ಸಾಹುಕಾರ್ರೆ, ಮೊದಲು ನಂಜುಂಡನನ್ನು ಹುಡುಕಿ ತಂದು ನನ್ನ ಅಣ್ಣ ಅತ್ತಿಗೆ ಪಾದದ ಮೇಲೆ ಹಾಕಿದಾಗಲೇ ನನಗೆ ತೃಪ್ತಿ. ಬರುವೆ ಸಾಹುಕಾರ್ರೆ. ನಂಜುಂಡ ಕಾದಿದೆ ನಿನಗಿಂದು ಯಮಗಂಡ.
ಸಾವುಕಾರಿ, ಅಪಾಯದ ಮೆಟ್ಟಿಲುಗಳು ಒಂದೊಂದು ಏರಲು ಹತ್ತಿದವೆ. ಯಾವ ಗಳಿಗೆಯಲ್ಲಿ ಯಾರಿಗೆ ಏನು ಅನಾಹುತ ಕಾದಿದೆಯೋ ಆ ಕಾದು ನೋಡಬೇಕಾಗಿದೆ. ವಿಷಯ ತಿಳಿದರೂ ಸುಮ್ಮನೆ ಕೂಡುವುದು ತರವಲ್ಲ ಮೇಷ್ಟ್ರೆ. ಸಂದರ್ಭ ನೋಡಿ ಪೊಲೀಸರಿಗೆ ಫೋನ್ ಮಾಡಿದ್ರಾಗಿತ್ತು. ಎಲ್ಲ ಅವರೇ ವಿಚಾರಿಸುತ್ತಾರೆ. ನಡೆಯಲಿ, ಹೋಗೋಣ. ಬರ್ರಿ ಸರ್. ಹಲೋ ದಿವಾಕರಣ. ತುಂಬಾ ವಿಚಿತ್ರವಾಗಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನದ ಬಿಸ್ಕಿಟ್ ಬ್ಯಾಗ್ ಅನ್ನು ಕಬಳಿಸಿದ ಆ ಶಶಿಕಾಂತ ನಂಜುಂಡನ ಮನೆ ಸೇರಿದೆ. ಅದೆಲ್ಲಿಗೆ ಹೋಗಿರಬಹುದು? ನಂಜುಂಡ ಪದೇ ಪದೇ ಫೋನ್ ಮಾಡುತ್ತಲೇ ಇದ್ದಾನೆ, ಮಾಲು ನನ್ನ ಮನೆ ಸೇರಿಲ್ಲ ಎಂದು. ಓಹೋ, ಶಶಿಕಾಂತ ಬ್ಯಾಗ್ ತೆಗೆದುಕೊಂಡು ಅದೆಲ್ಲಿಗೆ ಹೋಗಿರಬಹುದು? ಅನಾಯಾಸವಾಗಿ ದೊರಕಿದ ಅದೃಷ್ಟ ಲಕ್ಷ್ಮಿಯಿಂದ ಪರಾರಿಯಾಗುವುದು ಸ್ವಾಭಾವಿಕ. ಶಶಿಕಾಂತ, ನೀನು ಎಲ್ಲೇ ಇರು, ನಿನ್ನ ಇರುವಿಕೆಯನ್ನು ಪತ್ತೆ ಹಚ್ಚಿ ದಕ್ಕಿಸಿಕೊಳ್ಳುವೆ ನಿನ್ನ ಕೈ ಒಳಗಿರುವ ಚಿನ್ನದ ವರಗಳನ್ನು. ಈಗಲೇ ನಂಜುಂಡನ ಮನೆಗೆ ಹೋಗಿ ಎಲ್ಲ ವಿಷಯವನ್ನು ತಿಳಿಸಿ ಮುಂದಿನ ಕಾರ್ಯಕ್ಕೆ ಅಣಿ ಮಾಡಿಕೊಳ್ಳಲೇಬೇಕು. ಸೇವಕರೇ, ನನಗೆ ದಕ್ಕಬೇಕಾದ ಸಂಪತ್ತು ದಿಕ್ಕು ತಪ್ಪಿ ಕೈ ಜಾರಿ ಹೋದಂತದೆ. ಆ ಶಶಿಕಾಂತನನ್ನು ಕಳುಹಿಸಿ ಮೂರ್ಖನಾದೆ. ಇತ್ತ ಇನ್ಸ್ಪೆಕ್ಟರ್ ಚಂದ್ರಕಾಂತನನ್ನು ಇದಕ್ಕೆ ಯಾವ ಉಪಾಯ ಹುಡುಕಬೇಕೆನ್ನುವುದು ತಿಳಿಯಲಾಗಿದೆ. ನೀವು ಅಣ್ಣೆ ಸಾವುಕಾರ್ರೆ, ಅವನನ್ನು ಕಟ್ಟಿ ನಾವು ಬಾಯಿ ಬಿಡಿಸ್ತೀವಿ. ಒಂದು ವೇಳೆ ಬ್ಯಾಗ್ ಸಿಗದೆ ಹೋದರೆ ಅದೇ ದೊಡ್ಡ ಉಪಾಯದ ದಾರಿ. ಸುಸ್ವಾಗತ ಇನ್ಸ್ಪೆಕ್ಟರ್ ಚಂದ್ರಕಾಂತನಿಗೆ. ಸಾವುಕಾರ್ರೆ, ನನ್ನನ್ನು ಸ್ವಾಗತಿಸಲು ತಮ್ಮ ಆಶೆಯಂತೆ ನಾನು ಮಾಲು ಸಮೇತ ಬಂದವನಲ್ಲ. ಅಲ್ಲಿ ನೀವು ಹೇಳಿದ ಹಾಗೆ ಡ್ಯೂಟಿ ಮಾಡಿದೆ ಅಷ್ಟೇ. ಕತ್ತಿಯ ಮಗನೇ, 50,000 ಹಣ ಸುರುವಿ ನಾನು ನಿನ್ನನ್ನು ಈ ಉದ್ಯೋಗಕ್ಕೆ ಸೇರಿಸಿದೆ. ಹತ್ತಿರ ಕಣ್ಣಿನಿಂದ ಕದ್ದು ನನ್ನ ಮಾಲನ್ನು ಅದರಲ್ಲಿ ಬಚ್ಚಿಟ್ಟಿರುವ ಸರಿಯಾಗಿ ಮಗಳು. ಜುಂಡ, ನಾಲಿಗೆಗೆ ಹಿಡಿತವಿರಲಿ. ಇನ್ನೊಂದು ಸಲ ಅವಾಚ್ಯ ಶಬ್ದಗಳನ್ನು ಉಚ್ಚರಿಸಿದರೆ ನಿನ್ನ ಕಳ್ಳ ವ್ಯಾಪಾರವನ್ನು ಬಹಿರಂಗಪಡಿಸಿ ನಿನ್ನ ನೋದ್ದು ಕ್ಷಣದಲ್ಲಿಯೇ ಎಳೆದೊಯ್ಯಬಲ್ಲೆ ಬಂದಿ ಕಾಣಿಗೆ. ನೀನಿಗೆಷ್ಟೇ ಬೊಗಳಿದ್ರು ನೀನು ನನ್ನ 50,000ಕ್ಕೆ ನನ್ನ ಒತ್ತೆಯಾಳು. ನಿನ್ನ 50,000ಕ್ಕೆ 50 ಲಕ್ಷ ಸಂಪಾದಿಸಿ ಕೊಟ್ಟಿರುವೆ ದಾನವಾಗಿ. ದಾನ? ಅಯ್ಯೋ ಸ್ವಾನ, ಎಲ್ಲಿದೆ ನಿನಗೆ ಆ ಹಿರಿತನ? ಅಣ್ಣನ ಮನೆ ದೋಚಿ ಅನ್ನಕ್ಕೆ ಅಭಾವವಾಗಿ ಬೀದಿ ಬೀದಿ ಎಳೆಯುತ್ತಿದ್ದಲ್ಲ ನಿನ್ನನ್ನು ತಂದು ಸ್ವಾಗತಿಸಿ ಪ್ರಸಾದ ದಯಪಾಲಿಸಿದ ಈ ಸಾಹುಕಾರಿಗೆ ಎದುರುವ ಶಿವನಿಗೆ ಕತ್ತಿಯ ಮಗನೇ,
ಥು, ಪಾಪಿ, ನರಾದಮನು ನಾನಲ್ಲ ನೀನು. ನನಗೆ ಆಲ್ಕೋಹಾಲ್ ಕುಡಿಸಿ ನಮ್ಮ ಸಂಸಾರವನ್ನೇ ಹಾಳು ಮಾಡಿದ ಕುಲಘಾತುಕ ನೀನು. ನಿನ್ನಂಥವನನ್ನು ಅಣುವಾಗಿ ಕತ್ತರಿಸಿದರೂ ಸೇಡು ತೀರದು ಈ ಚಂದ್ರಕಾಂತನಿಗೆ. ಹೇಳು ಹೌದು, ಈ ನಂಜುಡನ ಮೇಲೆ ನಿನ್ನ ಸೇಡು. ಏ ಚಂದ್ರ, ನೀನೀಗ ಸಾವಿನ ದವಡಿಲಿ ಅರಿವು ಎಂಬುದನ್ನು ಅರಿತು ಮಗಳು. ಎಂದಾದರೂ ದಿನ ಆವರಿಸುವ ಸಾವಿಗಂಜಿ ಹಿಂಜರಿಯಲಾರ ಕ್ರೂರ. ಏ ನಂಜುಂಡ, ನೀನಾಡಿಸುವ ಈ ಕಪಟ ನಾಟಕದಲ್ಲಿ ಪೂರ್ಣವಾಗಿ ನಾನು ಅಭಿನಯಿಸಿ ಹೇಗೆ ಮುಗಿಸುವೆ ಎಂಬುದನ್ನು ನೋಡುವುದೊಂದೇ ನಿನ್ನ ಕೆಲಸ. ಬರುವೆ ನಂಜುಂಡ, ಯಾವ ಗಳಿಗೆಯಲ್ಲಿ ಬಂದು ನಿನ್ನನ್ನೊದ್ದು ಎಳೆದೇ ಬಲ್ಲೆನು ಹೇಳಲಿಕ್ಕಾಗದು. ಗುಡ್ ಬಾಯ್. ಇವನ ಯೂನಿಫಾರ್ಮ್ ಬಿಚ್ಚಿ ಆ ಕಂಬಕ್ಕೆ ಕಟ್ಟಿ ಹಾಕಿ. ಕೊಡಿಲಿ ಆ ಚಾಟಿಯನ್ನು. ಇವನ ಮೈ ಮೇಲೆ ಬಾಸುಂಡೆ ಬರುವ ಹಾಗೆ ಬಾರಿಸಿದರೆ ಅಂದ್ರೆ ಈ ಮಗ ಬಾಯಿ ಬಿಡುತ್ತಾನೆ. ನಿನ್ನ ದೇಹದ ನಂಜನ್ನು ಇಳಿಸಲು ಬಂದಿರುವನು ಈ ಭಾಸ್ಕರ. ಇಂದು ಮುಗಿಯಿತು ಆ ನಿನ್ನ ಹಣೆಯಲ್ಲಿ ಬರೆದ ಆಯುಷ್ಣದ ಅಂತ್ಯ. ಮೊದಲು ಇಲ್ಲಿಂದ ಹೋಗಿ ಜೀವ ಉಳಿಸ್ಕೋತಮ್ಮ. ಇಲ್ಲದಿದ್ದರೆ ನೀನು ನನ್ನಂತೆಯೇ ಚಿತ್ರಹಿಂಸೆ ಅನುಭವಿಸಬೇಕಾಗುತ್ತದೆ. ಓ, ಬೇಗ ಓಡಿ ಹೋಗು ಇಲ್ಲಿಂದ. ಅಣ್ಣ, ಭಾಸ್ಕರ ನಿಲ್ಲು. ಅವನು ಮಾಡಿದ ತಪ್ಪಿಗೆ ಅವನು ಶಿಕ್ಷೆ ಅನುಭವಿಸುತ್ತಿದ್ದಾನೆ. ನೀನು ಅವನನ್ನು ರಕ್ಷಿಸಲು ಮುಂದಾದರೆ ನಿನಗೂ ಅವನಂತೆ ಶಿಕ್ಷೆ ಎತ್ತರ. ತಪ್ಪು ಅವನು ತಪ್ಪು ಮಾಡಲು ನಿನ್ನ ಆಸ್ತಿಯಲ್ಲಿ ಪಾಲು ಕೇಳಲು ಬಂದಿದ್ದಾನೆ, ಅಥವಾ ನಿನ್ನ ಅಕ್ಕ ತಂಗಿಯರೊಡನೆ ಅನೈತಿಕ ಇದುವರೆಗೂ ನನ್ನ ಮನೆತನದಲ್ಲಿ ಅಂತ ಗಣತಿ ನಡೆದಿಲ್ಲ, ಮುಂದಾದರೂ ಜರುಗುವುದಿಲ್ಲ. ನನ್ನ ಅಕ್ಕ ತಂಗಿಯರೊಂದಿಗೆ ಅನೃತ್ಯಕ್ಕ ಕಲ್ಪಿಸುವಷ್ಟು ಕಲಿತನ ಬಂದಿದ್ದೇನೆ ಕತ್ತಿಯ ಮಗನೇ. ಕುಲಹೀನನೇ, ದೇವರಂತಿರುವ ನನ್ನ ಅಣ್ಣ ಅತ್ತಿಗೆಯರನ್ನು ನನ್ನಿಂದ ಶಿಕ್ಷಿಸುವಂತೆ ಮಾಡಿದೆ. ಶಿಕ್ಷಿಸಿದ ಕ್ರೂರ ಜಂತು ನೀನು. ಅದರ ಪ್ರತಿಫಲವಾಗಿಯೇ ನಿನ್ನ ಸೇಡು ತೀರಿಸಿಕೊಳ್ಳಲು ಬಂದಿರುವನು ಈ ಭಾಸ್ಕರ. ಈಗ ಸಜೀವವಾಗಿದ್ದ ದೇಹ ನಿರ್ಜೀವ ಗೊಂಬೆಯಾಗುವುದು ಈ ನನ್ನ ಜಂಬೆಯಿಂದ. ಭಾಸ್ಕರ, ನೀನು ನನ್ನನ್ನು ಕೊಲ್ಲಲು ಮುಂದಾದ್ರೆ ಕಾಯುವವರು ನನ್ನ ಡಕಾದುರಿನ ಬೆಂಡಿದ್ದಾರೆ. ಈಗ ಇದೇ ಜಂಬೆಯಿಂದ ನಾನು ನಿನ್ನನ್ನು ಕೊಂದು ಹಾಕಿದರೆ ನಿನ್ನ ಕಥೆ ಮುಗಿದು ಹೋಗುತ್ತದೆ. ನಿಮ್ಮಿಬ್ಬರನ್ನು ಕೊಲ್ಲುತ್ತೇನೆ ನಿಜ, ಆದರೆ ನಿನ್ನ ಅಣ್ಣ ನಿಮ್ಮ ಅಕ್ಕರ ಸಮ್ಮುಖದಲ್ಲಿ ನಿಮ್ಮಿಬ್ಬರನ್ನು ಗುಂಡಿಟ್ಟು ನಂತರ ನಿನ್ನ ಅಣ್ಣನ್ನು ಕೊಲೆ ಮಾಡಿ ನಿನ್ನ
ಕುತ್ತಿಗೆಯನ್ನು ಅಡಿವಿಗೆಟ್ಟಿದಾಗಲೇ ಈ ನಂಜುಂಡನ ಆತ್ಮಕ್ಕೆ ಶಾಂತಿ. ಸೇವಕರೇ ಬನ್ನಿ, ಹೊಸ ಬೋರಿಗೆ ಹೋಗಿ ಏನು ಬೇಕು ತಂದು ಪಾನಮತ್ತರಾಗಿ ಜೋರಾಗಿ ಬಾರಿಸಿ ಬಂಡ ಮಕ್ಕಳನ್ನು. ಆಗಲಿ ಸೌಕರ್ಯ. ಮದುವೆಯಾಗಿ ಮಾವನ ಮನಿಗೆ ಹೊಂಟಳ ಕಣಿರ ಸುರಸ ತಾಳ ಓ, ಏನು ಮಾಡಲಿ ಹೇಳ. ಮದುವೆಯಾಗಿ ಮಾವನ ಮನಿಗೆ ಹೊಂಟಳ ಕಣಿರ ಸುರಸ ತಾಳ ಓ, ಏನು ಮಾಡಲಿ ಹೇಳ. ಉಡಿಯಕ್ಕಿ ಹಾಕತಾರ ಉಡಿಯಕ್ಕಿ ಹಾಕತಾರ ಊರ ಬಿಟ್ಟ ಕಲಿತಾರ ಉಡಿಯಕ್ಕಿ ಹಾಕತಾರ ಊರ ಬಿಟ್ಟ ಕಳಿಸ್ತಾರ ಉಡಿಯಕ್ಕಿ ಹಾಕುತನಕ ಎಲ್ಲಿದ್ದೋ ಕುಮಾರ ಉಡಿಯಕ್ಕಿ ಹಾಕುತನಕ ಎಲ್ಲಿದ್ದೋ ಕುಮಾರ ಮದುವೆಯಾದ ಗಂಡನ ಹೊರತ ನೆನಪಿಲ್ಲೋ ಯಾರ ಮದುವೆಯಾದ ಗಂಡನ ಹೊರತ ನೆನಪಿಲ್ಲೋ ಯಾರ ಹತ್ತೈತಿ ಮನ ಗಂಡ ತಂಡಿ ತಂಡ್ಯಾಗ ಒಡದ ವೈಕಿನ ಸ್ವಂಡಿ. ಹತ್ತೈತಿ ಮನ ಗಂಡ ತಂಡಿ ಒಡದಾವ ಹುಡುಗರ ಸ್ವಂಡಿ. ಮಧ್ಯಾಹ್ನ ಬಿಸಲಾದ ಬೆಂಕಿ ಹಚ್ಚಿ ಕಾದೋದ ಜೇಗಿಲ ಮಂದಿ. ಮಧ್ಯಾಹ್ನ ಬಿಸಲಾದ ಬೆಂಕಿ ಹಚ್ಚಿ ಕಾದೋದ ಜೇಗಿಲ ಮಂದಿ. ಇಟ್ಟೆಲ್ಲ ಮನ ಗಂಡ ಕೂಡ ಕಟ್ಟಿದಿ ಪ್ರೀತಿಗೆ ಬೇಡ. ಇಟ್ಟೆಲ್ಲ ಮನ ಗಂಡ ಕೂಡ ಕಟ್ಟಿದಿ ಪ್ರೀತಿಗೆ ಬೇಡ. ಎಷ್ಟಾದರೂ ಅನಸತೈತೆ ಚೆನ್ನ ಅನ್ನೋದನೇ ಡೌಟ. ಎಷ್ಟಾದರೂ ಅನಸತೈತೆ ಚೆನ್ನ ಅನ್ನೋದನೇ ಡೌಟ. ಇಟ್ಟೆಲ್ಲ ಮನ ಗಂಡ ಕೂಡ ನೀ ಆಡಕ ಬರವಲ್ಲಿ ನಮ್ಮ ಹಳ್ಳಿಯ ಮೆಟ್ಟಿಗೆ ನೀ ಆಡಕ ಬರವಲ್ಲಿ ನಮ್ಮ ಹಳ್ಳಿಯ ಮೆಟ್ಟಿಗೆ ಬರಗುಂದ ನೋಡ ಕಟ್ಟಿಗೆ ಮಣಿ ಮುಂದಿನ ಕಟ್ಟಿಗೆ ಹೊರಟದ ಕಾಲೇಜಿಗೆ ತುಳಿವಲ್ಲಿ ಮನೆ ಕಡೆಗೆ ಹೊರಟದ ಕಾಲೇಜಿಗೆ ತುಳಿವಲ್ಲಿ ಮನೆ ಕಡೆಗೆ ಬರವಲ್ಲಿ ನನ್ನ ಓಣ್ಯಾಗ ನೀ ಚಂದನ ಬೆಳ್ಳಕ್ಕಿ. ಮನಿ ಮುಂದ ಹಾದರ ತನಿ ಬೆಳಕು ರಾಜಾಗಿ. ನಾವು ರಗಳಿರಲೀಗ ಹುಡುಕಾಡಿ ಸಾಯಾಗಿ. ನಾವು ರಗಳಿರಲೀಗ ಹುಡುಕಾಡಿ ಸಾಯಾಗಿ. ಶ್ರೀಕರ ಬಡಿಸಿ ಲೋಕೆಗೆ ಕೊಟ್ಟ ಕಳಿಸಿನಿ ಲವ್ ಲೆಟರ ಅದರಗ ಬರದಿಲ್ಲ ನಿನ್ನ ಹೆಸರ ಬರೀಲಿಕ್ಕಿಲ್ಲ. ಕೊಟ್ಟ ಕಳಿಸಿನಿ ಲವ್ ಲೆಟರ ಅದರಗ ಬರದಿಲ್ಲ ನಿನ್ನ ಹೆಸರ ಕೊಟ್ಟ ಕಳಿಸಿನಿ ಲವ್ ಲೆಟರ ಅದರಗ ಬರದಿಲ್ಲ ನಿನ್ನ ಹೆಸರ ಬರಲಿಲ್ಲೋ ಉತ್ತರ ಬರಲಿಲ್ಲೋ ಪತ್ರಕ ಉತ್ತರ ಸಿಗಲಿಲ್ಲ ನೀ ಕೊಟ್ಟ ಲೆಟರ್ ಕಿಸದಾಗ ಏನಂತ ಓದಲಿ ನಿಸದಾಗ. ನೀ ಕೊಟ್ಟ ಲೆಟರ್ ಕಿಸದಾಗ ಏನಂತ ಓದಲಿ ನಿಸದಾಗ. ನೀ ಕೊಟ್ಟ ಲೆಟರ್ ಕಿಸದಾಗ ಏನಂತ ಓದಲಿ ನಿಸದಾಗ. 3 ವರ್ಷದ ಪ್ರೀತಿನ 3 ದಿನದಾಗ ಮರತೇನ. 3 ವರ್ಷದ ಪ್ರೀತಿನ 3 ದಿನದಾಗ ಮರತೇನ. ಮನಸೆರೆದೆ ಮಾಡುವುದಕ್ಕ ಹುಡುಗಾಟದ ಪ್ರೀತಿಯಲ್ಲ
ಬಂದ್ರ ಮಾಮನ ಬುಲೆಟ್ ಗಾಡಿ ಎಲ್ಲೈತಿ ಎಳ ಪಟ 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 ಎಳ ಪಟ 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 ಎಳ ಪಟ ಕಾಲೇಜ ಹುಡುಗ್ಯಾರ ಮಾಡ್ತಾರ ಮನದಾಗ ಆಗ್ತೈತೆ ಧಗ 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 ಮನದಾಗ ಆಗ್ತೈತೆ ಧಗ 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 ಕೆಳ ಹುಡುಗಿ 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 ಕೆಳ ಹುಡುಗಿ ಯಾವ ಗಾಡಿ ಬಂದ್ರು ಪಂಚರ್ ಈಗ ಓಹೋ ಏನು ಅಮ್ಮವ್ರದು ಬೆಟ್ಟಿನೇ ಇಲ್ಲಲ್ಲ ಅವ್ನವ್ನ ಏನ್ ಮಾಡ ಸಾಕಾಗಿ ಹೋಗೈತ್ರಿ ಅಲ್ಲ ಎಲ್ಲಾರು ಯಾವ ಕಡೆ ಯಾವ ಹುಡುಗ್ಯಾರ ಹಾಯ್ದ್ರ ಆ ಭಾಷೆ ಒಬ್ಬ ನಿನ್ನ ಮದ್ವೆ ಅಕ್ಕಿನಿ ಅಂತ ಬೆನ್ ಹತ್ತಾನ ಸಾಕಾಗಿ ಹೋಗೈತ್ ನನಗಂತೂ ತೋ 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 ಎಲ್ಲಮ್ ಗುಡ್ದ ಮುಲ್ಲ ಅಂತ ಏನಂಗ ಆತ್ ನಮ್ ಬಾಳೆ ಈಗ ಮತ್ತ ಈಗ ಹೆಂಗ್ ನೋಡು ಎಲ್ಲಮ್ ಗುಡ್ದ ಮುಲ್ಲ ಅಂತ ಏನಂದ ಆತ ಅವಂಗ ನನ್ನ ಹೆಸರು ಹೇಳ್ಬೇಕಿತ್ತಲ್ಲ ಜೈರಾಮ ಅಂತಂದ ಹೆದಿರಿ ಹಿಂದೂ ನೋಡ್ತಿದ್ದಿಲ್ಲ ಮುಂದೆ ನೋಡ್ತಿದ್ ಓಡಿ ಹೋಗ್ಬಿಡ್ತಿದ್ ನಾವ ಅಯ್ಯ ಬೆಳಗಿನ ಸಾಕ ನಿಂದೆಲ್ಲ ಗೊತ್ತಿದ್ದ ಸಣ್ಣಂಗ ಕಡದ್ ಹೆಡಗಿ ತುಂಬ್ತೀನಿ ಅಂತ ಹೋಗ್ಯಾನ ಅಷ್ಟ್ ಧೈರ್ಯ ಇಲ್ದ ಹೋಗಿಲ್ಲ ಅವನು ಬಲ್ಲ ಬೆರಕಿನದ ಹೌದಾ ನೋಡ ನಾ ಇರುತ್ತಾನೆ ನಿನಗೆ ಯಾಕೆ ಭಯ ಹಿಂಗಂತೀಯ ನಾನ ನಿನ್ನ ಎಂದೆಂದಿಗೂ ಗಂಡ ಅನ್ನೋದು ಮರ್ಯಾಕ್ ಹೋಗಬೇಡ ನೀನ ಆಯ್ತಲ್ಲ ಹಾ ಹಿಂಗ ತಿಳ್ಕೊ ನೀನಿಲ್ಲ ನನ್ನ ಮುಂದಿನ ಗಂಡ ಹೌದು ಅಡಿ ಬಂತು ಬಂತು ಅರೆ ರಿಪೇರಿ ರಿಪೇರಿ ಪತ್ತ ಬೀಗ ರಿಪೇರಿ ಬಾಲೇ ಮಗನ ರಿಪೇರಿ ಎಲ್ಲಮ್ ಗುಡ್ದ ಮತ್ತ ಮುಲ್ಲ ಬಂದ್ ನೋಡಿ ಬಾ ಮಗನ ಮಾಡ್ತೇನೆ ನಿನಗ ರಿಪೇರಿ ನೋಡಾಕಂತ ಹೆಂಗ ಮಾಡ್ತೇನಿ ನನ್ನ ರಿಪೇರಿ ಮಾಡೋ ಗಂಡು ಇನ್ನೂ ಹುಟ್ಟಿಲ್ಲೇ ಜಯರಾಮ ನಾನು ಮನಸ್ಸು ಮಾಡಿದ್ರ ಈ ಸದ್ಯಕ್ಕ ನಿನ್ನ ಎದುರಿಗೆ ಒಳಗೆ ತಾಳೆ ಕಟ್ಟಬಲ್ಲೆ ಆದ್ರ ಈ ಭಾಷೆ ಅಂತವನಲ್ಲ ನನ್ನ ಛಲ ತೀರಿದ ಮೇಲೆ ನಿಮ್ಮಿಬ್ಬರನ್ನು ಕೈ ಕೈ ಹಿಡಿಸಿ ಹರಿಸೋಕೇನಿ ಅಲಲಲಲಲಲ ನೀಚ ನನ್ನ ಮಗನ ಎಷ್ಟು ಸೊಕ್ಕಲ್ಲೇ ನಿನಗ ನನಗಲ್ಲೇ ಅನ್ನೋ ಮಾತಾಡ್ತಿ ಅಲ್ಲೇ ಮಗನ ಎಲ್ ಬಿಡ ಪಾಪ ಅವನವ್ನು ಕುಡಿತಾನಲ್ಲ ಯಾವಾಗ್ಲೂ ನಿಷೇಧಾಗಿರ್ಬೇಕ ಅದಕ್ಕ ಹಂಗ ಮಾತಾಡಕತ್ತೈತ್ ಹೋಗ್ಲಿ ಬಿಡ ನಾನು ಕುಡಿದೇನೆ, ಈಗಲೂ ಕುಡಿತೇನೆ. ಲೇ ಜಯರಾಮ, ಹಿಂದಕ್ಕ ಒಂದು ಸಲ ನನಗೆ ಎದುರಿಸಿ ಮೈ ಚರ್ಮ ಸುರಿತೀನಿ ಅಂತ ಹೊಗಳಿದ್ದೆ. ಈಗ ಇವಳ ಕೈ ಹಿಡ್ಕೊಂಡ ಹೋಗ್ತೀನಿ. ಏ ಮಗನ ಭಾಷಾ ನನ್ನ ಹೆಂಡತಿ ಆಗಾಕ ಕೈ ಹಿಡಿತಿ ಅಲ್ಲೇ ಮಗನ ಏ ಮಗನ ನನ್ನ ಹೆಂಡತಿ ಬಿಡ್ಸಲೇ ಹ್ಯಾಂಗೈತಿ ಈ ಭಾಷೆ ಚಮತ್ಕಾರ. ಹೋಗಂದ್ರೆ ಬಿಡಂಗಿಲ್ಲ. ಹಾ, ಇನ್ಸ್ಪೆಕ್ಟರ್ ಶಶಿಕಾಂತ್, ನಮ್ಮ ಪ್ಲಾನ್ಗಳೆಲ್ಲ ಸಕ್ಸಸ್ ಆದವು. ನೀನು ಜಾನತನದಿಂದ ಅಪರಿಸಿದ ಚಿನ್ನದ ಬಿಸ್ಕಿಟ್ ಬ್ಯಾಗ್ ಅನ್ನು ಸರ್ಕಾರಕ್ಕೆ ಒಪ್ಪಿಸಿದ್ದೇನೆ. ಅವರು ನಿನ್ನ ಜಾಣ್ಮೆ ಕಂಡು ಐಜಿ ಅವರಿಂದ ಪ್ರೊಬೇಷನ್ ಕೊಡಿಸುವ ಹಂತದಲ್ಲಿದ್ದಾರೆ. ಎಲ್ಲ ನಿಮ್ಮ ಆಶೀರ್ವಾದ ಸಾಹೇಬ್ರಿ. ನಿಮ್ಮಂತ ಸೀನಿಯರ್ ಆಫೀಸರ್ ಕೈಯಲ್ಲಿ ಬೆಳೆದಿರುವನೆಂದರೆ ಕೇಳಬೇಕೆ? ಸಾಕು ಮಾಡಿ ನಿಮ್ಮ ಮಾರುವೇಷವನ್ನು. ಸರ್ಕಾರ ನಂಜುಂಡರ ಚಲನವಲನಗಳ ಬಗ್ಗೆ ನಿಗಾಡಲು ನನ್ನನ್ನು ಕಳಿಸಿದರು. ನಿನ್ನನ್ನು ನನ್ನ ಸಹಾಯಕನನ್ನಾಗಿ ನೇಮಿಸಲು ಕೇಳಿಕೊಂಡೆ. ನಾನು ಹೊರಗಿದ್ದು ಅರಿಯದವನಂತೆ ಗುಟ್ಟು ತಿಳಿದುಕೊಂಡು ನಿನಗೆ ತಿಳಿಸುತ್ತಿದ್ದೆ. ನೀನು ಅದನ್ನು ಉತ್ತೀರ್ಣನಾದಿ. ನೀನು ಈಗ ನಂಜುಂಡನ ಮನೆಗೆ ಬೀಗ ಹಾಕಿ ಅವನನ್ನು ಸೆರೆ ಹಿಡಿದು ಎಳೆದೊಯ್ಯಬೇಕು ಬಂದಿಖಾನೆಗೆ. ನಾಳೆ ಅವನನ್ನು ಸೆರೆ ಹಿಡಿಯುವ ಕಾಯಕ ನಿನ್ನದು. ಬಿಗಿ ಬಂದೋಬಸ್ತಿಗಾಗಿ ಹೆಚ್ಚುವರಿ ಪೊಲೀಸ್ ಪ್ರೊಟೆಕ್ಷನ್ ತೆಗೆದುಕೊಂಡು ಅಲ್ಲಿಗೆ ಮುತ್ತಿಗೆ ಹಾಕು. ನಾನು ಸರಿಯಾದ ಸಮಯಕ್ಕೆ ಆಗಮಿಸಿವೆ. ಬಿ ಕೇರ್ಫುಲ್. ಎಸ್ ಸರ್. ನೀನು ಹೋಗಬಹುದು. ಸಾಹೇಬ್ರ ನಮ್ಮನ್ನು ಕ್ಷಮಿಸಿಬಿಡ್ರಿ ಅಪ್ಪ. ಸಾಹೇಬ್ರ
ನಿಮ್ಮನ್ನ ಏನ ತಿಳ್ಕೊಂಡಿದೀವ್ರಿ ಅಪ್ಪ. ನಿಮ್ಗೆ ಏನೇನ ಬೈದ್ ಬಿಟ್ವಿ, ತಪ್ಪಾದ್ರಿ ನಮಗ್ ಕ್ಷಮಿಸ್ಬಿಡ್ರಿ ನೀವು. ನೋಡ್ರಿ ಸಾಹೇಬ್ರ, ನಿಮಗ್ ಮೋಸ ಮಾಡ್ಬೇಕು ಅಂತ ನಿಮ್ ಕಡೆ ನಾನು ದುಡ್ಡು ತಗೊಂಡು ಇನ್ ಕರೀರಿ. ಆದ್ರ ನಿಮ್ಮ ಕೈಯಾಗಿ ನಮ್ಮನ್ನ ಸಿಕ್ಕ ಒದ್ದಾಡ್ತೀವಿ ಅನ್ನೋದು ನಮಗ್ ಗೊತ್ತಾಗಿದಿಲ್ರಿ. ಎಲ್ಲ ನಿಮ್ ಕೈಯಾಗ ಐತ್ರಿ. ಈಗ ನಮ್ಮನ್ನ ಬಿಟ್ಟು ಬಿಡ್ರಿ, ನಿಮ್ಮ ಕೈ ಮುಗಿತಿ ನೋಡ್ರಿ. ದೇವರನ್ನೇ ಆಗಿ ನಾನು ನಿನ್ನನ್ನು ಬಯಸಿದವನಲ್ಲ. ನಾನು ಕೃತಕ ವ್ಯಾಪಾರಿಯಾಗಿ ನನ್ನ ಕಾರ್ಯ ಸಾಧಿಸಿಕೊಂಡೆ ಅಷ್ಟೇ. ನೋಡಮ್ಮ, ಇದು 10,000 ಚೆಕ್. ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಮದುವೆಯಾಗಿ ಸತಿಪತಿಗಳಾಗಿ ನಾವು ದಂಪತಿಗಳಾಗಿ ಬಾಳಿ. ಜಯರಾಮ, ಈಗಲಾದ್ರೂ ಒಪ್ಪಿಗೆ ತಾನೆ? ಸಾಹೇಬ್ರ, ಈ ಬಡವಣ ಉದ್ಧಾರ ಮಾಡಿದ ಉದ್ಧಾರಿಗಳಪ್ಪ ನೀವು. ನಾನು ನೀನು ಇಕ್ಕಿನ ಕೈ ಹಿಡಿಯಂಗ್ ಮಾಡದ ಉದ್ಧಾರಿಗಳ ನೀವು. ಆಯ್ತ್ರಿಪ್ಪ, ತಗೋರಿ ಚೆಕ್. ಕಾಲಿಗೆ ಬೀಳೊಂದು ಬಾ ರೋಮರೇ. ನಾನು ನಿಮ್ಮ ತಪ್ಪನ್ನು ಕ್ಷಮಿಸಿದ್ದೆ. ನನಗಿನ್ನೂ ಬಹಳ ಕೆಲಸವಿದೆ. ಈ ಡಬ್ಬಿ ವೇಷ ನೀವೇ ತೆಗೆದುಕೊಳ್ಳಿ. ಬಾ ತಂಗಿ, ಒಡಿ ಒಡ್ಡಮ್ಮ. ಮತ್ತೇನ್ರ ವಡ್ಡಿ ಯಾವ ಈ ಅಲ್ಪನ ಸಹಾಯದಿಂದ ಸತಿಪತಿಗಳಾಗಿ ಉತ್ತಮ ಮಕ್ಕಳನ್ನೆತ್ತು ಹೆಸರಿಗೆ ತಕ್ಕಂತೆ ಕಸ್ತೂರಾಗಿ ಬಾಳಮ್ಮ ಈ ನಾಡಿನಲ್ಲಿ. ಬರುವೆ ಜಯರಾಮ, ಹೋಗಿ ಬನ್ನಿ ಸರ್. ಯಾವ್ಯಾವ ಹುದ್ದೆಗೆ ಯಾವ್ಯಾವ ಹಾಯಿರ್ತ ಅನ್ನೋದು ಒಂದು ಗೊತ್ತಾಗೋದಿಲ್ಲ. ಕಸ್ತೂರಿ, ದೊಡ್ಡ ಸಾಹೇಬ್ರ ಆಶೀರ್ವಾದ ಅಂಕರು ನನಗ ಆತ. ನಾನು ನೀನು ಈಗ ಲಗ್ನ ಮಾಡ್ಕೊಂಬಿಡು ನಡಿ. ಬಾರೋ ಮರೆ, ಆದ್ರೂ ನಮಗ 10,000 ರೂಪಾಯಿ ರೊಕ್ಕ ಕೊಟ್ಟು ಹೋಗಿರಲ್ಲ. ಅವ್ರು ಯಾವಾಗ್ಲೂ ಖುಷಿಯಾಗಿರ್ಲಿ, ಅವ್ರ ಹಣೆ ಬಾರಿ ಯಾವಾಗ್ಲೂ ಚಲೋ ಇರ್ಲಿ ಅಂತ ನಾನ್ ಮಾತ್ರ ಹಾರಿಸ್ತೀನಿ ನೋಡಿದಿವ್ರ. ಬಾ ಮತ್ ಹೋಗಿ ಬಿಡ. ಹೋಗುಣ ರೈಟ್. ನೋಡ, ಮುಂದಿನ ತಿಂಗಳ ಇದ ಬರು 28ನೇ ತಿಂಗಳದಾಗ ಏರಂಗುಡಿ ಜಾತ್ರೆ ಲಗ್ನ ಮಾಡ್ಕೊಂಬಿಡ್ರು. ನಮ್ಮ ಊರಾಗ ಸಾಮೂಹಿಕ ಲಗ್ನ ಇಟ್ಟಿಲ್ಲ ಈಗ. ಜಾತ್ರೆಗೆ ಇಟ್ಟಾರ, ನಾನು ನೀನು ಲಗ್ನ ಮಾಡಿಬಿಡೋದಂತ. ಒಟ್ ಫ್ರೀದಾಗ ಗಜಮ ಮಾಡೋ ಇವು. ಏನಿಲ್ಲಪ್ಪ, ಮಾತು ಮಾಡ್ಕೊಂಡ್ರ ಮದ್ವಿ ಈಗ ಖರ್ಚು ಮಾಡಿ ಮದ್ವಿ ಮಾಡ್ಕೊಳ್ದಿ. ಮತ್ತೊಮ್ಮೆ ನಾವು ಡೀಸೆಲ್ ಖರ್ಚು ಹಾಕೊಂಡ್ 28ಕ್ಕೆ ಎಲ್ಲಿ ಬರ್ಲಿ ಮಾರ. ಬರುವಂಗ ಬರೋದವ. ಬರಬೇಕಾ? ಬರ್ಬೇಕು. ಗಜಮ ಬೇಕಾರೆ ಎಲ್ಲ ಬರ್ಬೇಕು. ಮತ್ತೆ ಆಗ್ತದೆ ಹೊಡಿ. ಕೇಳ ಹುಡುಗಿ ನಿನ್ನ ನಡುವ ಏನೇನು ನಡೆದಿಲ್ಲ. ಸಿರಲ್ಲ ಹನುಮಪ್ಪನಂಗಾರ ಮುಟ್ಟತನ ನಾನಿನ ಬಿಡುವುದಿಲ್ಲ. ಸಾಲಿಗೆ ತುಂಬ ಓಡಾಡಿ ಹಿಡಿದಿದ್ದೀನಿ ನನ್ನ ಗಂಡಂತ. ಮದುವೆಗೆ ಹೊಂಟಿದಿ ಮಂಗಳಾರ ದಿವಸ ಕರಿಯತಿ ಏನಂತ. ಹೌದಲ್ಲೇ ಗುಲಾಬಿ ಹೂವ ನನಗ ಕೊಟ್ಟೆಲ್ಲ ಮಣಗಂಡನುವ. ನಾನಿನ ಬಿಡುವುದಿಲ್ಲ.
ನೋಡ ನಂದು ನಿಂದು ಇದ 28ನೇ ತಿಂಗಳ ಲಗ್ನ ಐತಿ. ಹಾ. ಎಲ್ಲಾರು ನಮ್ಮಿಬ್ರು ಲಗ್ನಕ್ಕೆ ಬರ್ರಿ. ನೀವು ಎಲ್ಲಾರು ಬರ್ರಿ 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 ಈಗ ಬರ್ರಿ ಎಲ್ಲ. ಬಂದ್ಬಿಡ್ರಿ. ನಮ್ಮ ಅಭಿಷೇಕ್ ಜಾರಗಡ್ಡಿ ಅವರು ನಮ್ಮ ಗೆಳೆಯರ ಒಳಗೈತಿಂದ 501 ರೂಪಾಯಿ ಕೊಟ್ಟಿರ್ತಾರ.